ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತೀರಾ? ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ 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 ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರ್ ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನ ಕೊಟ್ಟರು. ವರದಿಯನ್ನು ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂತ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಳತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಒಂದು ಯೋಜನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನು ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನ ಲೋಕಸಭೆಗೆ ಕಳಿಸ್ಕೊಟ್ಟಂತದ್ದೇನಿದೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದ್ರು. ನಂತರದ ದಿನಗಳು 97ನೇ ಇಸವಿ ಏನೇನು ತೀರ್ಮಾನಗಳನ್ನು ಮಾಡಿದ್ರಿ ನೈಸ್ ಪ್ರಾಜೆಕ್ಟ್ ನಲ್ಲಿ, ದೇವೇಗೌಡರು ಆ ಕೂಸನ್ನ ಜನನ ಕೊಟ್ಟಿದ್ದು ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಆ ಕೂಸಿಗೆ ಜನಕ ಕೊಟ್ಟಿದ್ದು. ಆ ಕೂಸನ್ನ ದಾರಿ ತಪ್ಪಿಸಿ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ರೈತರ ಭೂಮಿಗಳನ್ನ ಲೂಟಿ ಮಾಡಿ ಯಾವನ ಒಬ್ಬ ಅಮೆರಿಕದಿಂದ ಬಂದು ಆ ಒರಿಜಿನಲ್ ಕಂಪನಿಯನ್ನ ದೂರ ಇಟ್ಟು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಆ ಸರ್ಕಾರಗಳಲ್ಲಿ ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಿ ಪದೇ 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 ಅವ್ರು ಏನೇನು ಕೇಳಿದ್ರು ಎಲ್ಲವನ್ನು ರೆಡ್ ಕಾರ್ಪೆಟ್ ಹಾಕಿ ಮಾಡಿಕೊಟ್ಟಿದ್ದು ಯಾರಪ್ಪ? ಶಿವಕುಮಾರ್. ಯಾವೊಂದು BMICPA 1999ರಲ್ಲಿ UD ಮಂತ್ರಿಯಾಗಿ, ನಗರಾಭಿವೃದ್ಧಿ ಮಂತ್ರಿಯಾಗಿ ಆ ಒಂದು BMICPA ಯೋಜನೆಯ ಚೇರ್ಮನ್ ಅಥಾರಿಟಿ ಮಾಡಿ ರಚನೆ ಮಾಡಿ ಆ ಒಂದು ಅಥಾರಿಟಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದವನು ಯಾರು? ಇದೇ ಈಗಿನ ಮುಖ್ಯಮಂತ್ರಿ ಶಿವಕುಮಾರ್. ಯಾವ 20,000 ಎಕರೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಕೊಡ್ತು, ನೀವು ಏನೇ ಕಾರ್ಯಕ್ರಮವನ್ನ ಆ ರಸ್ತೆ ಯೋಜನೆ ಮಾಡಬೇಕಾದ್ರೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನ ಒಳಪಟ್ಟು ಕೆಲಸವನ್ನ ಮಾಡಬೇಕು ಅಂತ ತೀರ್ಮಾನ ಏನು ಕೊಟ್ಟಿದ್ರು. ಆ ಸುಪ್ರೀಂ ಕೋರ್ಟ್ ನ ಆದೇಶಗಳನ್ನ, ಹೈಕೋರ್ಟ್ ನ ಆದೇಶಗಳನ್ನ ತಿರುಚಿ ಆ ವ್ಯಕ್ತಿಗೆ ಮಾರಾಟ ಮಾಡಿ ನಿಮ್ಮ ಬದುಕನ್ನ ಜೀವನ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡ್ತೀರಾ? ದೇವೇಗೌಡರಿಗೆ ಪ್ರಶ್ನೆ ಮಾಡ್ತೀರಾ? ಏನಪ್ಪಾ ಮಾಡಿದೆ? 20,000 ಎಕರೆ ಭೂಮಿ ಆ ಟೌನ್ಶಿಪ್ಗಳು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಆ ಒಂದು ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡದಪ್ಪ? 20,000 ಎಕರೆ ಇದ್ದದ್ದನ್ನ ಬೆಂಗಳೂರು ಮೈಸೂರಿನ ರಸ್ತೆ 111 ಕಿಲೋಮೀಟರ್ ಏನಾಗಬೇಕಾಗಿತ್ತು? 1,75,000 ಎಕರೆ ಭೂಮಿಯನ್ನ ಆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಯಾವ BMICPA ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ಅಥಾರಿಟಿ ಮಾಡಿದ್ದೆ. ಆ ಅಥಾರಿಟಿ ಮುಖಾಂತರ 20,000 ಎಕರೆ ಇದ್ದಂತ ಭೂಮಿಯನ್ನ 1,75,000 ಎಕರೆ ಭೂಮಿ BMICPA ಬಂದು ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅನುಮತಿ ತೆಗೆದುಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ. ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ.